ಈ ಕಾರ್ಯಕ್ರಮ ನೋಡಿದ ಮೇಲೆ ನನಗೆ ಅರ್ಥವಾಯಿತು, ಸಕ್ಕರೆ ಕಾಯಿಲೆ ಬಗ್ಗೆ ನನಗೆ ಇದ್ದಂಥ ಮಾಹಿತಿ ತಪ್ಪು. ಈ ಸಕ್ಕರೆ ಕಾಯಿಲೆ ಅಥವಾ ಡಯಾಬಿಟಿಸ್ ಎಷ್ಟು ವಿಧ? 1, 2, 5, 9, 10, 20, 24, 32. ನಿಮಗೆ ಇದರ ಬಗ್ಗೆ ಗೊತ್ತಿದೆಯೇ? ಈ ಸಕ್ಕರೆ ಕಾಯಿಲೆ ಅಥವಾ ಡಯಾಬಿಟಿಸ್ ಅಥವಾ ಮಧುಮೇಹ ಇಷ್ಟು ವಿಶೇಷ ನನಗೆ ಇದುವರೆಗೂ ಗೊತ್ತಿರಲಿಲ್ಲ. ಸಕ್ಕರೆ ಕಾಯಿಲೆ ಬಗ್ಗೆ ಯಾರಿಗೆ ತಾನೇ ಗೊತ್ತಿಲ್ಲ. ಆದರೂ ಈ ಒಂದು ಕಾರ್ಯಕ್ರಮ ನೋಡಿದ ಮೇಲೆ ನನಗೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ಸಿಕ್ಕಿದೆ. ಗೊತ್ತಾಯ್ತಾ? ಏನಿದು ಮೋದಿ ಸಕ್ಕರೆ ಕಾಯಿಲೆ ಅಥವಾ ಮೋದಿ ಡಯಾಬಿಟಿಸ್? ಈ ಕೀಟಕ್ಕೂ ಸಕ್ಕರೆ ಕಾಯಿಲೆಗೂ ಸಂಬಂಧವೇನು ತಿಳಿದಿದೆಯೇ? ಹಾಗಿದ್ದರೆ ಈ ಕಾರ್ಯಕ್ರಮವನ್ನು ಪೂರ್ತಿ ನೋಡಿ, ಎಲ್ಲುವೇ ಮಿಸ್ ಮಾಡಬೇಡಿ. ನಮಸ್ಕಾರ, ನಾನು ನಿಮ್ಮ ಡಾಕ್ಟರ್ ಚಂದ್ರಶೇಖರ್. ಕಳೆದ 4-5 ಸಂಚಿಕೆಗಳಲ್ಲಿ ಬರೀ ನಾನು ಥೈರಾಯ್ಡ್ ಬಗ್ಗೆ ಮಾತ್ರ ಚರ್ಚೆ ಮಾಡಿದ್ದೆ. ಅದರ ಬಗ್ಗೆ ಹಲವಾರು ಮಾಹಿತಿಗಳನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ. ನನ್ನ ಹಳೆಯ ವಿಡಿಯೋಗಳನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೀವು ನೋಡ್ಬೋದು. ಈ ಒಂದು ಕಾರ್ಯಕ್ರಮ ವಿಶೇಷವಾಗಿ ಮಧುಮೇಹ ಅಥವಾ ಪ್ರಮೇಹ ಅಥವಾ ಸಕ್ಕರೆ ಕಾಯಿಲೆ ಅಥವಾ ಡಯಾಬಿಟಿಸ್ ಬಗ್ಗೆ ಹೇಳಬೇಕು ಅಂತಿದ್ದೇನೆ. ಯಾರಿಗೆ ತಾನೇ ಈ ಮಧುಮೇಹ ಅಥವಾ ಡಯಾಬಿಟಿಸ್ ಬಗ್ಗೆ ಗೊತ್ತಿಲ್ಲ? ಯಾರ್ಯಾರಿಗೆ ಈ ರೋಗ ಇದೆಯೋ ಅವರಿಗಿಂತ ಚೆನ್ನಾಗಿ ಯಾವ ವೈದ್ಯರಿಗೂ ಇದರ ಬಗ್ಗೆ ಮಾಹಿತಿ ಇರೋದಿಲ್ಲ. ನಾವು ಬರೀ ರಕ್ತ ಪರೀಕ್ಷೆ ಮಾಡ್ಬೋದು, ಹೌದು ನಿಮ್ಮ ರಕ್ತದಲ್ಲಿ ಸಕ್ಕರೆ ಅಂಶ ಜಾಸ್ತಿ ಇದೆ, ಶುಗರ್ ಜಾಸ್ತಿ ಅಂತ ಹೇಳ್ಬೋದು, ನಿಮಗೆ ಇಂತಿಂಥ ಲಕ್ಷಣಗಳಿದೆ ಅಂತ ಹೇಳ್ಬೋದು. ಅದು ಅವರವರ ದೇಹಕ್ಕೆ ಅವರೇ ವೈದ್ಯರಾಗಿರ್ತಾರೆ. ಆದರೆ ನಿಮಗೆ ತಿಳಿದೇ ಇರುವಂಥ ಕೆಲವು ವಿಷಯಗಳನ್ನ ನಾನು ಈ ಒಂದು ಕಾರ್ಯಕ್ರಮದಲ್ಲಿ ಹೇಳ್ತೇನೆ. ನಿಮಗೆ ಆಶ್ಚರ್ಯವಾಗುವುದಂತೂ ಖಂಡಿತ. ಜ್ಞಾಪಕ. ಈ ಸಕ್ಕರೆ ಕಾಯಿಲೆ ವಿಧಗಳು ಅಲೋಪತಿ ಪ್ರಕಾರ, ಮಾಡರ್ನ್ ಸೈನ್ಸ್ ಪ್ರಕಾರ ಹೇಳಬೇಕಂದ್ರೆ ಟೈಪ್ 1 ಡಯಾಬಿಟಿಸ್ ಅಂದರೆ ಇನ್ಸುಲಿನ್ ಡಿಪೆಂಡೆಂಟ್ ಡಯಾಬಿಟಿಸ್ ಮೆಲೈಟಸ್. ಇಲ್ಲಿ ನಿಮ್ಮ ಪ್ಯಾಂಕ್ರಿಯಾಸ್ ಏನು ಇನ್ಸುಲಿನ್ ಉತ್ಪತ್ತಿ ಮಾಡುತ್ತದೆ ಅದು ಸದ್ಯಕ್ಕೆ ಕೆಲಸ ಮಾಡ್ತಿಲ್ಲ, ಅಂದರೆ ಇನ್ಸುಲಿನ್ ಬರ್ತಿಲ್ಲ. ಇನ್ಸುಲಿನ್ ಬಂದರೆ ಮಾತ್ರ ನಿಮ್ಮ ಜೀವಕಣಗಳಿಗೆ ಸಕ್ಕರೆ ಅಂಶ ಒಳಗೆ ಹೋಗುವುದು, ನಿಮಗೆ ಶಕ್ತಿ ಸಿಗುವುದು. ಇನ್ಸುಲಿನೇ ಇಲ್ಲ ಅಂದಮೇಲೆ ನಿಮಗೆ ಸಕ್ಕರೆ ಅಂಶ ನಿಮ್ಮ ಜೀವಕಣಗಳಿಗೆ ಸಿಗೋದಿಲ್ಲ, ಆದ್ದರಿಂದ ನಿಮಗೆ ಸುಸ್ತಾಗುತ್ತದೆ. ಈ ಒಂದಕ್ಕೆ ನಾವು ಟೈಪ್ 1 ಡಯಾಬಿಟಿಸ್ ಮೆಲೈಟಸ್ ಅಂತ ಹೇಳ್ತೀವಿ. ಎರಡನೇ ವಿಧ ಟೈಪ್ 2 ಡಯಾಬಿಟಿಸ್ ಮೆಲೈಟಸ್. ಇದರಲ್ಲಿ ಇನ್ಸುಲಿನ್ ಇರುತ್ತದೆ, ಆದ್ರೂ ನಿಮ್ಮ ಜೀವಕಣಗಳು ಈ ಒಂದು ಇನ್ಸುಲಿನ್ಗೆ ಸ್ಪಂದಿಸ್ತಿರುವುದಿಲ್ಲ. ಇದಕ್ಕೆ ನಾವು ಟೈಪ್ 2 ಡಯಾಬಿಟಿಸ್ ಮೆಲೈಟಸ್ ಅಂತ ಹೇಳ್ತೀವಿ. ಅದಲ್ಲದೇ ಮೂರನೇ ವಿಧ ಏನಪ್ಪ ಅಂದರೆ GDM ಅಂತ, ಜೆಸ್ಟೇಷನಲ್ ಡಯಾಬಿಟಿಸ್ ಮೆಲೈಟಸ್ ಅಂತ. ಅಂದರೆ ಗರ್ಭ ಧರಿಸಿದ ಮೇಲೆ ಆ ಹೆಣ್ಣಿನಲ್ಲಿ ಹಲವಾರು ಬದಲಾವಣೆಗಳಾಗುತ್ತದೆ. ಅದೇ ಮಾದರಿ ಅವಳ ರಕ್ತದಲ್ಲಿ ಸಕ್ಕರೆ ಅಂಶ ವೃದ್ಧಿಯಾಗುತ್ತದೆ. ಯಾತಕ್ಕೆ? ತನ್ನ ಮಗುವಿನ ಬೆಳವಣಿಗೆಗೆ ಈ ಸಕ್ಕರೆ ಅಂಶ ವೃದ್ಧಿ ತುಂಬ ಅತ್ಯಗತ್ಯ. ಆದರೆ ಇನ್ಸುಲಿನ್ ಪ್ರಮಾಣ ಹಾಗೆ ಇರೋದ್ರಿಂದ ಸಕ್ಕರೆ ಅಂಶ ಜಾಸ್ತಿ ಆಗೋದ್ರಿಂದ ಅವಳಿಗೆ ಈ ಒಂದು ಜೆಸ್ಟೇಷನಲ್ ಡಯಾಬಿಟಿಸ್ ಮೆಲೈಟಸ್ ಬರಬಹುದು. 100ರಲ್ಲಿ 90% ಮಹಿಳೆಯರಲ್ಲಿ ಏನಾಗುತ್ತೆ ಅಂದರೆ ಈ ಒಂದು ಸಕ್ಕರೆ ಅಂಶ ನಾರ್ಮಲ್ ಬರ್ಬೋದು ಡೆಲಿವರಿ ಆದಮೇಲೆ. ಆದರೆ ಒಂದು 10 ಜನಗಳಲ್ಲಿ ಇವರು ಈ ಒಂದು ಸಕ್ಕರೆ ಕಾಯಿಲೆನ ಹಾಗೇ ಜೀವನ ಪರ್ಯಂತ ತೆಗೆದುಕೊಂಡು ಹೋಗ್ಬಿಡ್ತಾರೆ. ಆದ್ದರಿಂದ ಇದರಲ್ಲಿ ಜಾಗರೂಕತೆ ಆಗಿರಬೇಕು. ಅದಲ್ಲದೇ ಲೇಟೆಂಟ್ ಆನ್ಸೆಟ್ ಡಯಾಬಿಟಿಸ್ ಅಥವಾ ಲೇಟೆಂಟ್ ಆಟೋಇಮ್ಯೂನ್ ಡಯಾಬಿಟಿಸ್ ಅಂತ ಹೇಳ್ತೀವಿ. ಆಟೋಇಮ್ಯೂನ್ ಅಂದರೆ ಸ್ವಯಂ ಶತ್ರು ಕಥೆ ನಾನು ಹೇಳಿದ್ದೀನಿ, ಜ್ಞಾಪಕ ಇರ್ಬೋದು. ನಮ್ಮ ದೇಹಕ್ಕೆ ನಮ್ಮ ಒಳಗಿಂದ ಶತ್ರು ಉತ್ಪತ್ತಿ ಆಗ್ತಾರೆ ಅಂತ. ಟೈಪ್ 1 ಡಯಾಬಿಟಿಸಲ್ಲೂ ಮತ್ತು ಲೇಟೆಂಟ್ ಆಟೋಇಮ್ಯೂನ್ ಡಯಾಬಿಟಿಸಲ್ಲೂ ನಮ್ಮ ದೇಹದಲ್ಲಿ ಒಳಗಿಂದನೇ ಉತ್ಪತ್ತಿಯಾಗುವ ಶತ್ರುಗಳು ನಮ್ಮ ಪ್ಯಾಂಕ್ರಿಯಸಲ್ಲಿರುವ ಬೀಟಾ ಸೆಲ್ಸ್ ಅನ್ನೋ ಒಂದು
ಕಣಗಳನ್ನು ನಾಶ ಮಾಡ್ತಾರೆ. ಮಾಡಿದಾಗ ಏನಾಗುತ್ತೆ, ಇನ್ಸುಲಿನ್ ಬರುವುದಿಲ್ಲ, ಆದ್ದರಿಂದ ಅವರಿಗೆ ಡಯಾಬಿಟಿಸ್ ಬರ್ತದೆ. ಇದಲ್ಲದೇ ಇನ್ನೊಂದು ವಿಧ ಏನಪ್ಪ ಅಂತಂದರೆ 1.5 ಅಂತ. ಏನಿದು 1.5 ಅಂತಂದರೆ ಟೈಪ್ 1 ಟೈಪ್ 2 ಎರಡು ಮಿಶ್ರಣವಾಗಿ ಒಬ್ಬನೇ ವ್ಯಕ್ತಿಯಲ್ಲಿ ಅವನಿಗೆ ಸಕ್ಕರೆ ಅಂಶ ಜಾಸ್ತಿ ಆದರೆ ಇದಕ್ಕೆ ಟೈಪ್ 1.5 ಅಂತ ಹೇಳ್ತಾರೆ. ಅದನ್ನು ಜ್ಞಾಪಕ ಇಟ್ಕೊಳ್ಳಿ. ಟೈಪ್ 3 ಅನ್ನುವ ಒಂದು ಡಯಾಬಿಟಿಸ್ ಇದೆ. ಇದು ವೃದ್ಧಾವಸ್ಥೆಯಲ್ಲಿ ಯಾರಿಗೆ ಮರವಿನ ಪ್ರಮಾಣ ಜಾಸ್ತಿ ಇರ್ತದೆ ಅಂಥ ಒಂದು ವ್ಯಕ್ತಿಗಳಿಗೆ ನಾವು ಒಂದು ರೋಗದ ಒಂದು ಶೀರ್ಷಿಕೆ ಕೊಡ್ತೀವಿ, ಹೆಸರು ಕೊಡ್ತೀವಿ. ಅದಕ್ಕೆ ಆಲ್ಝೈಮರ್ಸ್ ಡಿಸೀಸ್ ಅಂತ ಹೇಳ್ತೀವಿ. ಅಂಥವರಲ್ಲಿ ಕಾಣಿಸಿಕೊಳ್ಳುವಂಥ ಒಂದು ಈ ಉತ್ಪತ್ತಿಯಾದ ಸಕ್ಕರೆ ಅಂಶ ಜಾಸ್ತಿ ಏನಾದ್ರು ಇದ್ದರೆ ಅವರ ರಕ್ತದಲ್ಲಿ ಅಂಥವರಿಗೆ ನಾವೇನು ಹೇಳ್ತೀವಿ, ಟೈಪ್ 3 ಡಯಾಬಿಟಿಸ್ ಮೆಲೈಟಸಿಂದ ಅವರು ಬಳಲ್ತಾ ಇದೆ ಅಂತ ಹೇಳ್ತೀವಿ. ಆದರೆ ಮೋದಿ ಡಯಾಬಿಟಿಸ್ ಅದ್ರ ಬಗ್ಗೆ ತಿಳಿಬೇಕು ಅಂತಂದರೆ ಈ ಒಂದು ಕಾರ್ಯಕ್ರಮ ಪೂರ್ತಿ ನೋಡಿ. ಇದನ್ನು ನಾನು ಯಾವುದೋ ಒಂದು ಮಧ್ಯಭಾಗದಲ್ಲಿ ವಿಡಿಯೋದಲ್ಲಿ ಈ ಮೋದಿ ಡಯಾಬಿಟಿಸ್ ಬಗ್ಗೆ ಹೇಳ್ತಿದ್ದೇನೆ, ಜ್ಞಾಪಕ ಇಟ್ಕೊಳ್ಳಿ. ಮಿಸ್ ಮಾಡದೆ ಪೂರ್ತಿ ಈ ಪ್ರೋಗ್ರಾಮನ್ನು ನೋಡಿ. ಈಗ ಈ ಆಲೋಪತಿ ಪ್ರಕಾರ 9 ವಿಧವಾದ ಒಂದು ಡಯಾಬಿಟಿಸ್ ಇದೆ. ಜ್ಞಾಪಕ ಇಟ್ಕೊಳ್ಳಿ. ನಾನು ಹೇಳಿದ್ದೆಲ್ಲ ನೀವು ಲೆಕ್ಕ ಹಾಕಿ ಹೋಗಿ ನಿಮಗೆ 9 ಸಿಗುತ್ತದೆ. ಇದಲ್ಲದೆ ನನ್ನದೇ ಒಂದು ಆವಿಷ್ಕಾರ ಮಾಡುವಂಥ, ನನ್ನದೇ ಒಂದು ನಾಮಕರಣ ಮಾಡುವಂಥ ಒಂದು ಹೊಸ ಥರವಾದ ಒಂದು ಡಯಾಬಿಟಿಸನ್ನು ಇವತ್ತು ನಾನು ಈ ಪ್ರಪಂಚಕ್ಕೆ ಪರಿಚಯ ಮಾಡ್ತಾ ಇದ್ದೇನೆ. ಇದನ್ನುವೇ ನನ್ನ ಈ ವಿಡಿಯೋದ ಕೊನೆಯ ಭಾಗದಲ್ಲಿ ಇಟ್ಟಿದ್ದೇನೆ. ಅದು ಸ್ವಾರಸ್ಯಕರವಾಗಿದೆ, ಇದು ಒಂದು ರಹಸ್ಯಕರವಾಗಿದೆ. ಅದರಿಂದ ಇದನ್ನು ಕೊನೆಯವರೆಗೂ ವಿಡಿಯೋ ನೋಡಿ. ನಾನು ನಾಮಕರಣ ಮಾಡಿರುವಂಥ ಈ ಒಂದು ವಿಶೇಷವಾದ ಡಯಾಬಿಟಿಸು ಈ ಪ್ರಪಂಚಕ್ಕೆ ಈ ಒಂದು ವಿಡಿಯೋ ಮುಖಾಂತರ ಮೊದಲನೆಯ ಬಾರಿಗೆ ನಾನು ಪರಿಚಯ ಮಾಡಿದ ಕಾರ್ಯಕ್ರಮವನ್ನು ಪೂರ್ತಿ ನೋಡಿ, ಮಿಸ್ ಮಾಡಬೇಡಿ. ಅದಲ್ಲದೆ ಗೊತ್ತಿಲ್ಲದೆ ಇರುವಂಥ ಕೆಲವು ಸ್ವಾರಸ್ಯಕರ ವಿಷಯವನ್ನು ಈ ವಿಡಿಯೋದಲ್ಲಿ ಇಟ್ಟಿದ್ದೇನೆ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಯಾರು ಸಬ್ಸ್ಕ್ರೈಬ್ ಮಾಡಿದವರಿಗೆ ಶೇರ್ ಮಾಡಿ, ಮತ್ತು ಹೀಗೆ ನನಗೆ ಸಹಕಾರ ಮಾಡ್ತಾರೆ. ಹೊಸ ಹೊಸ ವಿಷಯಗಳನ್ನು ನಾನು ತಂದು ನಿಮಗೆ ಇಲ್ಲಿ ಒಂದು ಪ್ರಸ್ತುತ ಮಾಡ್ತೇನೆ. ಇದು ನನ್ನ ಒಂದು ನಿಮಗೆ ಕೊಡುವಂಥ ಒಂದು ವಾದ. ನೋಡಿ, ನಾನು ಹೇಳಿದೆ ಈ ಒಂದು ಕೀಟಕ್ಕೂ ಮತ್ತು ಈ ಸಕ್ಕರೆ ಕಾಯಿಲೆಗೂ ಏನು ಸಂಬಂಧ ಅಂತ. ಅದ್ರ ಬಗ್ಗೆ ಕೇಳಬೇಕಾದ್ರೂ ಈ ಒಂದು ವಿಡಿಯೋದ ಕೊನೆಯ ಭಾಗದ ಅಥವಾ ಯಾವುದೋ ಮಧ್ಯದ ಭಾಗದಲ್ಲಿ ಇಟ್ಟಿದ್ದೀನಿ. ದಯವಿಟ್ಟು ಪೂರ್ತಿ ಈ ಒಂದು ವಿಡಿಯೋನ ನೋಡಿ. ಮತ್ತು ಈ ಅಲೋಪತಿ ಪ್ರಕಾರ ಈ 9 ವಿಧವಾದ ಡಯಾಬಿಟಿಸನ್ನು ನಾವು ಒಂದು ಲಿಸ್ಟ್ ಮಾಡಿ ಒಂದು ಸಣ್ಣ ವಿಡಿಯೋ ಪ್ಲೇ ಮಾಡ್ತೀನಿ. ಅದು ಈ ವಿಡಿಯೋ ಮಧ್ಯದಲ್ಲಿ ಬರುತ್ತೆ, ಆದ್ದರಿಂದ ಅದನ್ನು ನೀವು ಸ್ಕಿಪ್ ಮಾಡದೆ ನೋಡಿ.
ಆಯುರ್ವೇದ ಪ್ರಕಾರ ಮಹಾನ್ ಮಹರ್ಷಿ, ಪಂಡಿತರು, ವೈದ್ಯರು ಈ ಪ್ರಪಂಚಕ್ಕೆ ಈ ಒಂದು ಕಾಯಿಲೆ ಬಗ್ಗೆ ತಿಳಿಸಿಕೊಟ್ಟಂಥ ವ್ಯಕ್ತಿ ಆಚಾರ್ಯ ಸುಶ್ರುತ ಅನ್ನೋ ಒಬ್ಬರು ವ್ಯಕ್ತಿ. ಅವರು ಒಬ್ಬರು ವೈದ್ಯರು. ಅವರು ಹೇಳಿದ ಪ್ರಕಾರ ಈ ಒಂದು ರೋಗಕ್ಕೆ ಅವರು ಕೊಟ್ಟಂಥ ಹೆಸರು ಮಧುಮೇಹ. ಈ ಮಧುಮೇಹ ಅನ್ನೋದು ಸಂಸ್ಕೃತ ಪದ, ಕನ್ನಡ ಪದ ಅಲ್ಲ. ಮಧು ಅಂತಂದರೆ ನಿಮಗೆ ಗೊತ್ತು, ಜೇನುತುಪ್ಪ ಅಂತ. ಮೇಹ ಅಂದರೆ ಜಾಸ್ತಿ ಹೋಗ್ತಾ ಇದೆ. ಯಾವುದ್ರಲ್ಲಿ ಹೋಗ್ತಾ ಇದೆ? ಮೂತ್ರದ ಮುಖಾಂತರ ಹೋಗ್ತಾ ಇದೆ ಅಂತ. ರೋಗಿಗಳು ಬಂದಾಗ ತಮ್ಮ ಲಕ್ಷಣಗಳನ್ನ ಹೇಳ್ತಾ ಇದ್ರು. ಹೇಳಬೇಕಾದ್ರೆ ಅವ್ರು ಹೇಳ್ತಿದ್ದೇನು? ತುಂಬ ಹೊಟ್ಟೆ ಹಸಿವಾಗ್ತಿತ್ತು, ಸುಸ್ತಾಗ್ತಿತ್ತು, ಆಯಾಸ, ಮತ್ತು ಸಡನ್ನಾಗಿ ತೂಕ ಕಡಿಮೆ ಆಗ್ತಿತ್ತು. ಇದೆಲ್ಲದೇ ರೋಗಿಗಳು ಕೊಟ್ಟಂಥ ಒಂದು ಅತ್ಯಂತ ಮುಖ್ಯವಾದ ಮಾಹಿತಿ ಏನಂತಂದರೆ, ಅವರು ಎಲ್ಲೇ ಹೋಗಿ ಮೂತ್ರ ವಿಸರ್ಜನೆ ಮಾಡಿದಾಗ ಆ ಮೂತ್ರದ ಸುತ್ತ ಇರುವೆಗಳು ಬರುತ್ತಿದ್ದವು. ಆವಾಗ ಈ ಸುಶ್ರುತ ಇದ್ದಾರಲ್ಲ, ಅವರು ಇದರ ಬಗ್ಗೆ ತುಂಬ ಆಲೋಚನೆ ಮಾಡಿ ಅನುಮಾನದಿಂದ ಇವರು ಹೇಳಿದರು, ಮೂತ್ರದಲ್ಲಿ ಯಾವುದೋ ಒಂದು ಸಿಹಿ ಅಂಶ ಹೋಗ್ತಾ ಇದೆ, ಆದ್ದರಿಂದ ಈ ಒಂದು ಇರುವೆಗಳು ಅದಕ್ಕೆ ಆ ಒಂದು ಮೂತ್ರದ ಸುತ್ತ ಸುತ್ತಕೊಳ್ತಾ ಇದೆ ಅಂತ. ಆವಾಗ ಅವರಂದರು, ಈ ಸಿಹಿ ಅಂಶ ಯಾವ ಥರ ಇರ್ಬೋದು? ಅವರಿಗೆ ಅನ್ನಿಸಿದ ಅನುಮಾನದ ಪ್ರಕಾರ ಇದು ಯಾವುದೋ ಒಂದು ಜೇನುತುಪ್ಪ ಅಥವಾ ಜೇನಿನಂಥ ಒಂದು ಅಂಶ ಈ ಮೂತ್ರದಲ್ಲಿ ಹೋಗ್ತಾ ಇದೆ, ಆದ್ದರಿಂದ ಇದಕ್ಕೆ ಮಧುಮೇಹ ಅಂತ ನಾಮಕರಣ ಮಾಡಿದ್ರು. ಅದಲ್ಲದೇ ಆ ರೋಗಿಗಳು ಹೇಳಿದ ಪ್ರಕಾರ ಅವರಿಗೆ ಅಗತ್ಯಕ್ಕಿಂತ ಜಾಸ್ತಿ ಮೂತ್ರ ಹೋಗ್ತಾಯಿದ್ರು. ಮಧ್ಯರಾತ್ರಿನೂ ಎದ್ದು ಮೂತ್ರಕೋಸ್ಕರ ಹೋಗ್ತಾಯಿದ್ರು. ಇದಕ್ಕೆ ಇನ್ನೊಂದು ಹೆಸರು ಕೊಟ್ಟರು, ಪ್ರಮೇಹ. ಪ್ರಕರ್ಷೇಣ ಇತಿ ಮೇಹ ಪ್ರಮೇಹ. ಅಂದರೆ ಅವರಿಗೆ ಹೆಚ್ಚು ಹೆಚ್ಚು ಮೂತ್ರ ಹೋಗ್ತಾಯಿತ್ತು, ಹಾಗಾಗಿ ಹೆಚ್ಚು ಹೆಚ್ಚು ಬಾಯಾರಿಕೆ ಆಗ್ತಾಯಿತ್ತು. ಸೊ ಈ ಕಾರ್ಯಕ್ರಮ ನೋಡ್ತಾ ಇದ್ರಲ್ಲಿ ಎಷ್ಟು ಜನಕ್ಕೆ ಮಧುಮೇಹ ಇರದೆ ಅವರು ಇದೆಲ್ಲ ಅನುಭವಿಸಿರ್ತಾರೆ. ಏನೇನು? ಅವರಿಗೆ ತೂಕ ಕಡಿಮೆ ಆಗಿರುತ್ತೆ, ಹೊಟ್ಟೆ ಹಸಿವಾಗುತ್ತೆ, ಹೊಟ್ಟೆ ಹಸಿವು ತಡೆಯೋಕ್ಕಾಗಲ್ಲ, ಆಯಾಸ ಮತ್ತು ಮೂತ್ರ ಜಾಸ್ತಿ ಹೋಗುವಂಥ ಒಂದು ಪ್ರಮೇಯ ಇರುತ್ತದೆ. ಅದರಿಂದ ಇದಕ್ಕೆ ಮಧುಮೇಹ ಅಂತ ಒಂದು ನಾಮಕರಣ ಮಾಡ್ತಾರೆ. ಅದಲ್ಲದೇ ನಿಮಗೆ ಒಂದು ಸ್ವಾರಸ್ಯಕರ ವಿಷಯ ಹೇಳ್ತೀನಿ. ಈ ಇರುವೆಗಳಿಗೆ ನಾಲಿಗೆ ಇಲ್ಲ. ನಾಲಿಗೆ ಇಲ್ಲದಿದ್ದ ಮೇಲೆ ಅವು ಈ ಸಕ್ಕರೆ ಅಂಶ ಹೇಗೆ ಕಂಡುಹಿಡಿಯುತ್ತದೆ ಗೊತ್ತಾ ನಿಮಗೆ? ಅದಕ್ಕೆ ನಾನು ಹೇಳಿದೆ, ಈ ಕೀಟಕ್ಕೂ ಈ ಸಕ್ಕರೆ ಕಾಯಿಲೆಗೂ ಸಂಬಂಧವೇನು ಅಂತ. ಈಗ ನಿಮ್ಮ ಮನೆಯಲ್ಲಿ ಸಕ್ಕರೆ ಡಬ್ಬಿ ಇದ್ದರೆ ಇರುವೆಗಳು ಬರುತ್ತೆ. ಯಾಕೆ ಬಂತು? ಅದಕ್ಕೆ ನೀವು ನೋಡಿರ್ಬೋದು, ನಾವೊಂದು ಈ ಒಂದು ವಿಡಿಯೋವನ್ನು ಪ್ಲೇ ಮಾಡ್ತೀನಿ, ಅದನ್ನು ನೋಡಿ. ಈ ಇರುವೆಯ ತುಂಬ ಹತ್ತಿರದ ಮುಖಭಾಗ ನೋಡಿದರೆ ಹೇಗೆ ಕಾಣ್ಬೋದು ಅಂತ ಎಷ್ಟೊಂದು ಜನಕ್ಕೆ ಗೊತ್ತೇ ಇಲ್ಲ. ಇರುವೆ ಹೇಗೆ ಕಾಣುತ್ತೆ ಅಂತ. ಅಷ್ಟು ಚಿಕ್ಕದಾದ್ರಿಂದ ಅದು ಹೇಗೆ ಮುಖ ಕಾಣುತ್ತೆ ಗೊತ್ತಿಲ್ಲ. ನಾನು ಸುಮಾರು ಜನಕ್ಕೆ ಕೇಳಿದೆ, ಅವರಿಗೆ ನಾವು ಇದೇ ಮೊದಲನೇ ಸತಿ ನೋಡ್ತಾ ಇದ್ದೀವಿ ಇರುವೆ ಈ ಥರ ಕಾಣುತ್ತೆ, ಇಷ್ಟು ಭಯಾನಕರವಾಗಿದೆ ಅಂತ. ಅದು ವಿಡಿಯೋದಲ್ಲಿ ಪ್ಲೇ ಮಾಡ್ತೀನಿ ನೋಡಿ. ಅದಕ್ಕೆ ಆ್ಯಂಟೆನಾ ಅಂತಿದೆ, ಈ ಜಿರಳೆಗೆಲ್ಲ ಇದ್ದಂಗೆ ಅದಕ್ಕೂ ಆ್ಯಂಟೆನಾ ಅಂತಿದೆ. ಮತ್ತು ಮುಖಭಾಗದಲ್ಲಿ ಮ್ಯಾಂಡಿಬಲ್ ಅಂತಿದೆ. ಅರ್ಥ ಆಯ್ತಾ? ಸೊ ಏನಾಗುತ್ತೆ ಅಂದರೆ, ಈ ಒಂದರಲ್ಲಿ ಒಂದು ರಾಸಾಯನಿಕ ದ್ರವ ಉತ್ಪತ್ತಿಯಾಗುತ್ತೆ. ಅದಕ್ಕೆ ನಾವು ಫಿರೋಮೋನ್ಸ್ ಅಂತ ಹೇಳ್ತೀವಿ. ಏನಂತೇವೆ? ಫಿರೋಮೋನ್ಸ್ ಅಂತ. ಇದು ಒಂದು ರಾಸಾಯನಿಕ ದ್ರವ. ಇದರ ಒಂದು ಶಕ್ತಿಯಿಂದ ಅದು ಸಕ್ಕರೆಯ ಅಂಶವನ್ನು ಅದು ಗ್ರಹಿಸಿಕೊಂಡು ಇಂಥ ಕಡೆ ಸಕ್ಕರೆ ಅಂಶ ಇದೆ, ಏನೋ ಸಿಹಿ ಅಂಶ ಇದೆ ಅಂತ ಹೋಗಿ ಅದನ್ನು ನೋಡುತ್ತೆ. ನೋಡಿದ ಮೇಲೆ ಅಲ್ಲಿಂದ ಅದು ತನ್ನ ಗೂಡಿಗೆ ಹೋಗುವ ತನಕ ಆ ಸಕ್ಕರೆ ಅಂಶ ಗ್ರಹಿಸ್ಕೊಂಡಿದ್ದ ಅವತ್ತು ಫಿರೋಮೋನ್ಸ್ ಅಂತ ಹೇಳ್ತೀವಿ. ಆ ಫಿರೋಮೋನ್ಸ್ನ ಚೆಲ್ಕೊಂಡು ಹೋಗುತ್ತೆ. ಚೆಲ್ಕೊಂಡೋಗಿ ಗೂಡಿನ ಹತ್ರ ಹೋಗಿ ಬೇರೆ ಒಂದು ಇರುವೆಗಳಿರುತ್ತಲ್ಲ, ಅದ್ರ ಜೊತೆ ಅವ್ರು ಇರ್ತಾರಲ್ಲ, ಫ್ರೆಂಡ್ಸ್ ಇರ್ತಾರಲ್ಲ, ಸ್ನೇಹಿತರು, ಅವರಿಗೆಲ್ಲ ಈ ಕೆಮಿಕಲ್ಸ್ನ ರಿಲೀಸ್ ಮಾಡುತ್ತೆ. ಆ ಇರುವೆಗಳು ಈ ಒಂದು ರಾಸಾಯನಿಕ ದ್ರವದ ಒಂದು ಅಂಶವನ್ನು ಗ್ರಹಿಸಿಕೊಂಡು ಈ ಮೊದಲನೇ ಇರುವೆ ಏನು ಕಂಡಿಡ್ತೋ ಆ ಜಾಗಕ್ಕೆ ಇದು ಮೊದಲನೇ ಇರುವೆ ಹೋಗದಿದ್ರೆ ಇವೇ ತಾನೇ ಹೋಗ್ತವೆ ಅಂಥ ಒಂದು ಶಕ್ತಿ ಇದೆ. ಆಮೇಲೆ ಹೋಗಿ ಅದು ಈ ಒಂದು ಸಕ್ಕರೆ ಅಂಶನ ಗೂಡಿಗೆ ತಗೊಂಡು ಬಂದು ಶೇಖರಣೆ ಮಾಡ್ತದೆ. ಈಗ ಒಂದು ನಿಮಗೆ ಗುಟ್ಟನ್ನು ಹೇಳ್ತೀನಿ ಕೇಳಿ. ಸಕ್ಕರೆ ಅಂಶ ನಿಮ್ಮ ರಕ್ತದಲ್ಲಿ ನೀವು ಏನಾದ್ರು ತೆಗೆದುಕೊಂಡ ತಕ್ಷಣ ಸಡನ್ನಾಗಿ ಜಾಸ್ತಿ ಆದರೆ ಅದಕ್ಕೆ ನಾವು ಕ್ಯಾಲೋರೀಸ್ ಅಂತ ಹೇಳ್ತೀವಿ. ಅದೇ ನಿಮ್ಮ ರಕ್ತದಲ್ಲಿ ಸಕ್ಕರೆ ಅಂಶ ನಿಧಾನವಾಗಿ ಏರಿದರೆ ತುಂಬ ಒಳ್ಳೆಯದು, ತೆಗೆದ ತಕ್ಷಣ ಏರಿದರೆ ತುಂಬ ಕೆಟ್ಟದು. ಕ್ಯಾಲೋರಿ ಅಂಶಗಳು ಇರುವುದನ್ನು ಯಾವುದೇ ಪರೀಕ್ಷೆ ಇಲ್ಲದೆ ಗುರುತಿಸುವಂಥ ಶಕ್ತಿ ಇರುವುದು ಇರುವೆಗೆ ಮಾತ್ರ. ಇದಕ್ಕೆ ಒಂದು ಸಣ್ಣ ಪ್ರಯೋಗವನ್ನು ನಾನು ಮಾಡಿದ್ದೇನೆ, ಇದರಲ್ಲಿ ಸಫಲತೆಯನ್ನು ಕಂಡಿದ್ದೇನೆ. ಏನದು? ನೀವು ಇರುವೆಗೂಡಿನ ಹತ್ರ ಒಂದು ಸ್ವಲ್ಪ ಸಕ್ಕರೆ, ಒಂದು ಸ್ವಲ್ಪ ಬೆಲ್ಲ
ಒಂದು ಸ್ವಲ್ಪ ಆರ್ಟಿಫಿಷಿಯಲ್ ಸ್ವೀಟ್ನರ್ ನಿಮಗೆ ಮಾರ್ಕೆಟ್ನಲ್ಲಿ ಸಿಗುತ್ತೆ, ಆ ಶುಗರ್ ಫ್ರೀ ಟ್ಯಾಬ್ಲೆಟು ಅಥವಾ ಆಸ್ಪರ್ಟೇಮ್ ಅಂತ ಹೇಳ್ತೀವಿ ಅದನ್ನು, ಮತ್ತು ಸ್ಟೆವಿಯಾ ಅಂತ ಒಂದು ಗಿಡದ ಒಂದು ಎಲೆ, ಅದರದ್ದು ಒಂದು ಸ್ವೀಟ್ ಇರುತ್ತೆ, ಅದು ತುಂಬ ಸಿಹಿ ಇರುತ್ತೆ. ಈ ನಾಲ್ಕನ್ನೂ ನೀವು ಇರುವೆ ಗೂಡಿನ ಮುಂದೆ ಇಟ್ಟರೆ ಇರುವೆ ಯಾವುದನ್ನು ತೆಗೆದುಕೊಂಡು ಹೋಗ್ತದೆ ಗೊತ್ತಿದೆಯಾ ನಿಮಗೆ? ಗೊತ್ತಿಲ್ಲ ಅಲ್ಲ? ಇರುವೆ ತೆಗೆದುಕೊಂಡು ಹೋಗೋದು ಮೊದಲನೇ ಒಂದು ಪದಾರ್ಥ ಯಾವುದಂದರೆ ಬೆಲ್ಲ. ಅಕಸ್ಮಾತ್ ತೊಗೊಂಡು ಹೋಗ್ಬೇಕಂದ್ರೆ ಎರಡನೇದು ಸಕ್ಕರೆ. ಆದರೆ ಈ ಆಸ್ಪರ್ಟೇಮ್ ಅಂತ ಹೇಳ್ತೀವಲ್ಲ ಅದು ಅಂದರೆ ಶುಗರ್ ಫ್ರೀ ಟ್ಯಾಬ್ಲೆಟ್ ಅಥವಾ ಸ್ಟೆವಿಯಾ, ಅದರೊಂದು ಚಿತ್ರವನ್ನು ನಾನು ಒಂದು ವೀಡಿಯೋದಲ್ಲಿ ಹಾಕಿರ್ತೀನಿ ನೋಡಿ, ಅದನ್ನು ಅದು ತೆಗೆದುಕೊಂಡು ಹೋಗೋದಿಲ್ಲ. ಅಂದರೆ ಅದು ಗ್ರಹಿಸ್ಕೊಳ್ತದೆ ಯಾವುದರಲ್ಲಿ ಕ್ಯಾಲೋರೀಸ್ ಇದೆ ಅದನ್ನು ಮಾತ್ರ ಅದರಲ್ಲಿ ಶಕ್ತಿ ಸಿಗುತ್ತೆ ಅಂತ ಗೊತ್ತದಕ್ಕೆ ಅದನ್ನು ಮಾತ್ರ ತಗೊಂಡು ಹೋಗುತ್ತೆ. ಯಾವುದ್ರಲ್ಲಿ ಕ್ಯಾಲೋರೀಸ್ ಇಲ್ಲ ಅದನ್ನು ತೆಗೆದುಕೊಂಡು ಹೋಗೋದಿಲ್ಲ ಅದು. ಅಂದರೆ ಇರುವೆಗಿರುವ ಒಂದು ಬುದ್ಧಿಶಕ್ತಿ ಮಾನವನಿಗಿಲ್ಲ. ನಾವೇನು ಮಾಡ್ತೀವಿ, ನಮಗೆ ಸಿಹಿ ಬೇಕು, ಅದರೊಳಗೆ ಕ್ಯಾಲೋರೀಸ್ ಇದೆಯೋ ಇಲ್ವೋ ಅಂತ ನಾವು ಆಲೋಚನೆ ಮಾಡುವುದಿಲ್ಲ. ಸಿಹಿ ಅಂಶ ತೆಗೆದುಕೊಂಡು ಸಕ್ಕರೆ ಕಾಯಿಲೆಯಿಂದ ಬಳಲ್ತೀವಿ. ಅದು ಇರುವೆ ಆಗಲ್ಲ. ಅದಕ್ಕೆ ಶಕ್ತಿ ಇದೆ ಅಂದರೆ ಮಾತ್ರ ಸಕ್ಕರೆ ಅಂಶ ತೊಗೊಂಡು ಹೋಗುತ್ತೆ, ಇಲ್ಲಾಂದರೆ ತೆಗೆದುಕೊಂಡು ಹೋಗೋದಿಲ್ಲ. ಅದ್ರ ಬದಲು ನೀವು ಸಕ್ಕರೆ ಅಥವಾ ಬೆಲ್ಲವನ್ನು ನೀವು ಉಪಯೋಗ ಮಾಡುವ ಬದಲು ಸಕ್ಕರೆ ರೋಗಿಗಳು ಅಥವಾ ಡಯಾಬಿಟಿಸಿಂದ ಬಳಲ್ತಾರರು ಶುಗರ್ ಫ್ರೀ ಆಸ್ಪರ್ಟೇಮ್, ಅದರಲ್ಲಿ ಲೋ ಕ್ಯಾಲೋರೀಸ್ ಇದೆ, ಅಥವಾ ಸ್ಟೆವಿಯಾ ಅಂತ ಒಂದು ಪ್ಲ್ಯಾಂಟ್ ಇದೆ, ಗಿಡ, ಅದನ್ನು ನಾವು ಚಿತ್ರದಲ್ಲಿ ತೋರಿಸ್ತೀನಿ. ಅದು ಮಾರ್ಕೆಟಲ್ಲಿ ಅವೈಲೇಬಲ್ ಇದೆ. ಅದು ಡ್ರಾಪ್ಸ್ ಬರುತ್ತೆ, ಟ್ಯಾಬ್ಲೆಟ್ ಬರುತ್ತೆ, ಪೌಡ್ರ್ ಬರುತ್ತೆ. ಡ್ರಾಪ್ಸ್ ತೊಗೊಳ್ಬೋದು. ಶುಗರ್ ಫ್ರೀ ಅಥವಾ ನಿಮಗೆ ಸ್ಟೆವಿಯಾದಲ್ಲಿ ಎರಡರಲ್ಲಿ ತುಂಬ ಉತ್ತಮ ಯಾವುದು ಅಂತ ಒಂದು ಟೇಬಲ್ ಹಾಕಿರ್ತೀನಿ ನೋಡಿ. ನನ್ನ ಒಂದು ಅನಿಸಿಕೆ ಪ್ರಕಾರ ಮೊದಲನೇ ಆದ್ಯತೆ ಸ್ಟೆವಿಯಾ ಕೊಡಿ. ಲಿಕ್ವಿಡ್ ಸಿಗುತ್ತೆ ನಿಮಗೆ, ಒಂದು ಆನ್ಲೈನಲ್ಲಿ ಬುಕ್ ಮಾಡ್ತಾ ತರಿಸ್ಕೋಬೋದು. 1 ಅಥವಾ 2 ಡ್ರಾಪ್ ಹಾಕ್ತಾರೆ ಸಾಕು, ನಿಮಗೆ ಸಿಹಿ ಸಿಗುತ್ತೆ, ಕ್ಯಾಲೋರೀಸ್ ಇರಲ್ಲ, ಶುಗರ್ಗೆ ಒಳ್ಳೆಯದು. ನಿಮಗೇನಾದ್ರು ನನಗೆ ಆಸ್ಪರ್ಟೇಮ್ ಶುಗರ್ ಫ್ರೀ ತೊಗೊಳ್ಬೇಕಂದ್ರೆ ಅದನ್ನೇ ತೊಗೊಳ್ಬೋದು. ಆದರೆ ಕೆಲವರಿಗೆ ಅದು ಅಲರ್ಜಿ ಆಗುತ್ತೆ. ಆದ್ದರಿಂದ ಶುಗರ್ ಫ್ರೀ ಎರಡನೇ ಆದ್ಯತೆ ಕೊಡಿ. ಯಾವುದೇ ಕಾರಣಕ್ಕೂ ನೀವು ಡೈರೆಕ್ಟಾಗಿ ಸಕ್ಕರೆ ಅಥವಾ ಬೆಲ್ಲವನ್ನು ತ್ಯಜಿಸಬೇಕು, ಗಮನದಲ್ಲಿ ಇಟ್ಕೊಳ್ಳಿ. ಹೇಳಿದೆ ಮೋದಿ ಡಯಾಬಿಟೀಸ್ ಅಂತ. ನೀವು ಅಂದ್ಕೊಂಡಿದ್ದೀರಾ ಇದು ರಾಜಕಾರಣಿಗೆ ಸಂಬಂಧಪಟ್ಟಿದ್ದು ಮತ್ತು ಪ್ರಧಾನಮಂತ್ರಿಗೆ ಸಂಬಂಧಪಟ್ಟಿದ್ದು ಅಂತ. ಅಲ್ಲ, ಮೋದಿ ಡಯಾಬಿಟೀಸ್ ಅಂತಂದರೆ ಇದು MODI ಅಲ್ಲ, MODY ಅಂತ, ಅಂದರೆ ಮೆಚುರಿಟಿ ಆನ್ಸೆಟ್ ಡಯಾಬಿಟೀಸ್ ಆಫ್ ಯಂಗ್ ಅಂತ. ಅಂದರೆ 25 ವರ್ಷದ ಒಳಗಿನ ಯುವಕರಿಗೆ ನಿಮ್ಮ ಜೀವಕಣಗಳಲ್ಲಿ ವಂಶಪಾರಂಪರ್ಯವಾಗಿ ಅಥವಾ ಮ್ಯೂಟೇಷನ್ ಅಂತ ಹೇಳ್ತೀವಿ, ಅಂದರೆ ನಿಮ್ಮ ಜೀವಕಣಗಳಲ್ಲಿ ಆಗುವ ಒಂದು ಬದಲಾವಣೆಗಳಿಂದ ಟೈಪ್ 1 ಡಯಾಬಿಟೀಸ್ ಥರನೇ ಒಂದು ಲಕ್ಷಣಗಳನ್ನು ಕೊಡುವಂಥ ಒಂದು ಡಯಾಬಿಟೀಸ್ಗೆ ಮೋದಿ ಡಯಾಬಿಟೀಸ್ ಅಂತ ಹೇಳ್ತೀವಿ, ಅಥವಾ ಮೋದಿ ಸಕ್ಕರೆ ಕಾಯಿಲೆ ಅಂತ. ಹುಟ್ಟಿದ ಮಗುವಿಗೆ 6 ತಿಂಗಳ ಒಳಗೆ ಬರುವಂಥ
ಒಂದು ಡಯಾಬಿಟಿಸ್ ಇದೆ. ಅದಕ್ಕೆ ನಾವು ಹೇಳ್ತೀವಿ ಜುವೆನೈಲ್ ಡಯಾಬಿಟೀಸ್ ಅಂತ. ಇದೂ ವಂಶಪಾರಂಪರ್ಯವಾಗಿ ಬರ್ಬೋದು ಅಥವಾ ಇದರಲ್ಲಿ ಜೀವನ ಕನ್ನಡದಲ್ಲಿ ಹಾಗೂ ಒಂದು ಮಾರ್ಪಾಡಿನಿಂದ ಬರ್ಬೋದು. ಇದಲ್ಲದೆ ನಾನು ಈ ಒಂದು ಕಾರ್ಯಕ್ರಮದಲ್ಲಿ ಈ ಡಯಾಬಿಟಿಸ್ ಬಗ್ಗೆ ಅಥವಾ ಸಕ್ಕರೆ ಕಾಯಿಲೆ ಬಗ್ಗೆ ಹಲವಾರು ವಿಷಯಗಳ ವಿಡಿಯೋಗಳನ್ನ ಇಟ್ಟಿದ್ದೀನಿ. ದಯವಿಟ್ಟು ಕೊನೆವರೆಗೂ ಪೂರ್ತಿ ನೋಡಿ ಮತ್ತು ಮರೆಯಬೇಡಿ. ನಾನು ಹೇಳಿದಂಗೆ ಆಯುರ್ವೇದ ಪ್ರಕಾರ ಒಂದು ಸ್ವಾಭಾವಿಕವಾಗಿ 2 ಥರ ಮಧುಮೇಹ ಹೇಳ್ತಾರೆ. ಒಂದು ಸಹಜ ಮಧುಮೇಹ ಅಂತ. ಸಹಜ ಮಧುಮೇಹ ಅಂತಂದರೆ ಇದು ನ್ಯಾಚುರಲ್ ಆಗಿ ಬರುವಂಥದ್ದು, ಅಂದರೆ ಅವರಿಗೆ ಸ್ವಾಭಾವಿಕವಾಗಿ ಬಂದಿರುವಂಥ ಒಂದು ಸಕ್ಕರೆ ಕಾಯಿಲೆ, ಅದಕ್ಕೆ ಸಹಜ ಮಧುಮೇಹ ಅಂತ ಹೇಳ್ತಾರೆ. ಅದಲ್ಲದೆ ಆಪತ್ಯ ನಿಮಿತ್ತಜ ಮಧುಮೇಹ ಅಂದರೆ ಇದು ಬೇರೆ ಒಂದು ಕಾರಣಗಳಿಂದ ಬರುವಂಥ ಮಧುಮೇಹಗೆ ಆಪತ್ಯ ನಿಮಿತ್ತಜ ಮಧುಮೇಹ ಅಂತ ಹೇಳ್ತಾರೆ. ಅಂದರೆ ಕೆಲವರಿಗೆ ಈ ಆಹಾರ ವಿಹಾರದ ಏರುಪೇರಿಂದ ಬರ್ಬೋದು, ಅಥವಾ ಒಂದೇ ಕಡೆ ಯಾವಾಗಲೂ ಕೂತ್ಕೊಂಡು ಕೆಲಸ ಮಾಡೋದು, ಯಾವುದೇ ಥರ ಆ್ಯಕ್ಟಿವಿಟೀಸ್ ಇರೋದಿಲ್ಲ ಅಂಥವ್ರಿಗೆ ಬರುವಂಥದ್ದು. ಕೆಲವು ಒಂದು ವಿಶೇಷವಾದ ಒಂದು ಔಷಧಿಗಳು ತೊಗೊಳ್ತಾರೆ, ಅದರಿಂದ ಬರುವಂಥದ್ದು. ಇದಕ್ಕೆಲ್ಲ ಆಪತ್ಯ ನಿಮಿತ್ತಜ ಮಧುಮೇಹ ಅಂತ ಹೇಳ್ತಾರೆ. ಅದಲ್ಲದೇ 20 ವಿಧವಾದ ಮಧುಮೇಹನೂ ಹೇಳಿದ್ದಾರೆ ಆಯುರ್ವೇದದಲ್ಲಿ. ಇಡೀ ಪ್ರಪಂಚದಲ್ಲಿ ನಾವು ಮಾನವರನ್ನ ಮಾತ್ರ ತಗೊಂಡ್ರೆ ಅದರಲ್ಲಿ ನಾವು 3 ವಿಂಗಡವಾಗಿ ಮಾಡುತ್ತೇವೆ: ವಾತ, ಪಿತ್ತ, ಕಫ. ವಾತಜ, ಪಿತ್ತಜ, ಕಫಜ ಅಂತ ವ್ಯಕ್ತಿಗಳು. ಸೊ ಕಫಜ ವ್ಯಕ್ತಿಗಳಲ್ಲಿ ತುಂಬ ಸ್ಥೂಲಕಾಯ ಇರ್ತದೆ, ಅವರಲ್ಲಿ ಒಂದು ವಿಧಗಳು ಎಷ್ಟಂದರೆ 10. ಪಿತ್ತಜ ವ್ಯಕ್ತಿಗಳಲ್ಲಿ 6 ಮತ್ತು ವಾತಜ ವ್ಯಕ್ತಿಗಳಲ್ಲಿ 4. ಇವೆಲ್ಲನೂ ಕೂಡಿಸಿದರೆ ನಿಮಗೆ 20 ವಿಧವಾಗುತ್ತೆ. ಸೊ 20 ವಿಧ ವಾತ, ಪಿತ್ತ, ಕಫ ಪ್ಲಸ್ 2 ವಿಧ ಸಹಜ ಆಪತ್ಯನೇ, ಇನ್ನೂ 3 ಇದೆ. ಅಂದರೆ ಈ ಕಫಜ, ಪಿತ್ತಜ, ವಾತಜ ಈ 3 ವೇಲ್ವೇ ಯಾವುದು ಸುಲಭವಾಗಿ ಚಿಕಿತ್ಸೆ ಮಾಡಬಹುದು, ಯಾವುದು ಚಿಕಿತ್ಸೆ ಮಾಡೋಕ್ಕೆ ಆಗೋದಿಲ್ಲ, ಯಾವುದನ್ನು ನಾವು ಜಸ್ಟ್ ಕಂಟ್ರೋಲ್ ಮಾಡ್ಬೋದು ಅಂತ. ಇದರ ಮೇಲೆ ನಾವು ಇದನ್ನು ನಾವು ವಿಧವಾಗಿ ವಿಂಗಡಿಸಿದರೆ, ಒಂದು ಸಾಧ್ಯ ಅಂದರೆ ಇದನ್ನು ನಾವು ಕಂಟ್ರೋಲ್ ಮಾಡ್ಬೋದು ಅಂತ, ಅಂದರೆ ಇವರಿಗೆ ಡಯಾಬಿಟಿಸ್ ಬಂದಿದೆ ಅಥವಾ ಬರುವ ಹಂತದಲ್ಲಿದೆ ಅಂತ, ಅದಕ್ಕೆ ಪ್ರೀ ಡಯಾಬಿಟಿಸ್ ಅಂತ ಹೇಳ್ತೀವಿ. ಅದಲ್ಲದೇ ಇನ್ನೊಂದು ಯಾಪ್ಯ ಅಂತ, ಅಂದರೆ ಇದನ್ನು ನಾವು ತುಂಬ ಕಷ್ಟಪಟ್ಟು ನಿಯಂತ್ರಣ ಮಾಡ್ಬೋದು ಅಂತ. ಇನ್ನೊಂದು ಅಸಾಧ್ಯ ಅಂತ, ಇದನ್ನು ಚಿಕಿತ್ಸೆ ಮಾಡೋದಕ್ಕೆ ಆಗೋದಿಲ್ಲ, ಏನೂ ಮಾಡೋಕ್ಕಾಗೋದಿಲ್ಲ, ಜಸ್ಟ್ ಅವ್ರು ಇರೋ ತನಕ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಇದರ ಒಂದು ಅರ್ಥ. ಸೊ ಕಫಜ ಎಲ್ಲ ಸಾಧ್ಯ, ಪಿತ್ತಜ ಯಾಪ್ಯ, ವಾತಜ ಅಸಾಧ್ಯ. ಕಫಜ ಮಧುಮೇಹನ ನಾವು ನಿಯಂತ್ರಣ ಮಾಡ್ಬೋದು ಆಹಾರ ವಿಹಾರ ಮತ್ತು ಔಷಧಿಯಿಂದ. ಪಿತ್ತಜನ ತುಂಬ ಕಷ್ಟಪಟ್ಟು ಅದನ್ನು ನಿಯಂತ್ರಣಕ್ಕೆ ತರ್ಬೋದು. ವಾತಜ ಕಷ್ಟಪಟ್ಟರು ನಿಯಂತ್ರಣಕ್ಕೆ ತರೋಕ್ಕಾಗೋದಿಲ್ಲ, ಎಷ್ಟಾಗುತ್ತೆ ಅಷ್ಟು ಅವರು ಬದುಕಿರೋ ತನಕ ಚೆನ್ನಾಗಿ ನೋಡ್ಕೊಳ್ಳಿ ಅಂತ. ಇದೆಲ್ಲವನ್ನು ಕೂಡಿಸಿದರೆ ಡಯಾಬಿಟೀಸ್ ಅಥವಾ ಮಧುಮೇಹ ಆಲೋಪತಿ ಪ್ರಕಾರ 9, ಆಯುರ್ವೇದ ಪ್ರಕಾರ 20 + 3 + 2 25. 25 + 9 34 ವಿಧ ಇರುವಂಥ ಈ ಒಂದು ಮಧುಮೇಹ ಅಥವಾ ಶುಗರ್.
ಮಧುಮೇಹವನ್ನು ಈ ಒಂದು ವಿಡಿಯೋ ಮುಖಾಂತರ ಪ್ರಪಂಚಕ್ಕೆ ಪ್ರಸ್ತುತ ಮಾಡುತ್ತಿದ್ದೇನೆ. ಈ ಒಂದು ಮಧುಮೇಹದ ಹೆಸರು SSD ಅಂತ. ಗೊತ್ತಿದೆಯಾ SSD ಅಂದರೆ ಏನು ಅಂತ? ಸಫರರ್ ಸ್ಪೆಸಿಫಿಕ್ ಡಯಾಬಿಟೀಸ್ ಅಂತ. ಏನದು? ಸಫರರ್ ಸ್ಪೆಸಿಫಿಕ್ ಡಯಾಬಿಟೀಸ್ ಅಂತ ಜ್ಞಾಪಿಸ್ಕೊಳ್ಳಿ. ಯಾಕೆ ನಾನು ಈ ಹೆಸರು ಕೊಟ್ಟೆ? ಇದಕ್ಕೆ ನಾವು ಅನುವಾದ ಮಾಡಿದರೆ ಸಂಭಾವಿತ ರೋಗಿ ವಿಶೇಷ ಮಧುಮೇಹ ಅಂತ ಜ್ಞಾಪಿಸ್ಕೊಳ್ಳಿ. ಸಂಭಾವಿತ ರೋಗಿ ವಿಶೇಷ ಮಧುಮೇಹ, ಸಫರರ್ ಸ್ಪೆಸಿಫಿಕ್ ಡಯಾಬಿಟೀಸ್ ಅಂತ. ಯಾಕೆಂದರೆ ನಿಮಗೆ ಗೊತ್ತಿರೋದು ಒಂದೇ ವಿಷಯ, ಈ ಡಯಾಬಿಟೀಸ್ ಅಥವಾ ಸಕ್ಕರೆ ಕಾಯಿಲೆ ಅಂದರೆ ರಕ್ತದಲ್ಲಿ ಸಕ್ಕರೆ ಅಂಶ ಅಥವಾ ಶುಗರ್ ಲೆವೆಲ್ ಜಾಸ್ತಿ ಇದೆ ಅಂತ. ಅಷ್ಟು ಮಾತ್ರ ಅಲ್ಲ, ಯಾಕೆಂದರೆ ನಾನು ನನ್ನ ಒಂದು ಈ ವೈದ್ಯಕೀಯ ಅಭ್ಯಾಸದಲ್ಲಿ ನೋಡಿದ ಪ್ರಕಾರ 400 ಇದ್ದರೂ ರಕ್ತದಲ್ಲಿ ಶುಗರು ಚೆನ್ನಾಗಿರೋರು ಇದ್ದಾರೆ, ಕೇವಲ 180 200 ಇದ್ದರೂ ತುಂಬ ಬಳಲ್ತಾರೋ ಇದ್ದಾರೆ. ಹಾಗಿದ್ದ ಮೇಲೆ ನಮ್ಮ ದೇಹ ಈ ಸಕ್ಕರೆ ಅಂಶವನ್ನು ಬ್ಯಾಲೆನ್ಸ್ ಮಾಡೋದು ಅಥವಾ ಅದರ ಬಗ್ಗೆ ಒಂದು ಕಂಟ್ರೋಲ್ ಮಾಡೋದು ಬೇರೆ ಬೇರೆ ಥರ ಇದೆ. ಅದನ್ನು ಗ್ರಹಿಸಿಕೊಳ್ಳೋ ಶಕ್ತಿ ಬೇರೆ ಬೇರೆ ಥರ ಇದೆ. ಅದಕ್ಕೆ ಯಾಕೆ ಅಂದರೆ ಪ್ರತಿಯೊಬ್ಬರು ಮಧುಮೇಹದಿಂದ ಬಳಲ್ತಾರರು ಅವರವರ ಆಹಾರ, ವಿಹಾರ, ಪರಿಸರ, ಮಾನಸಿಕ ಮತ್ತು ಔಷಧ ಈ ಒಂದು ವ್ಯತ್ಯಾಸಗಳ ಮೇಲೆ ಅವರಿಗೆ ಕಾಣಿಸುವ ಲಕ್ಷಣಗಳೇ ಬೇರೆ ಮತ್ತು ಅವರು ಅನುಭವಿಸುವ ಕಷ್ಟ ಮತ್ತು ನೋವುಗಳೇ ಬೇರೆ. ಆದ್ದರಿಂದ ಪ್ರತಿಯೊಬ್ಬರೂ ಒಬ್ಬೊಬ್ಬ ರೋಗಿಯೂ ಬಳಲ್ತಾ ಇದ್ದರೆ ಅವರಿಗೆ ಆದ ಒಂದು ವಿಧವಾದ ಒಂದು ಸಕ್ಕರೆ ಕಾಯಿಲೆ ಇದೆ. ಆದ್ದರಿಂದ ಸಕ್ಕರೆ ಕಾಯಿಲೆ ವಿಧಗಳು 1 ಅಲ್ಲ, 2 ಅಲ್ಲ, 9 ಅಲ್ಲ, 20 ಅಲ್ಲ, 25 ಅಲ್ಲ, 34 ಅಲ್ಲ. ಇದು ಪ್ರತಿಯೊಬ್ಬರಿಗೂ ಅವರದೇ ಆದ ವಿಶೇಷವಾದ ಸಕ್ಕರೆ ಕಾಯಿಲೆ. ಅದಕ್ಕೆ ನಾನು ಕೊಡ್ತಾರ ನಾಮಕರಣ ಏನಪ್ಪ ಅಂತಂದರೆ ಸಫರರ್ ಸ್ಪೆಸಿಫಿಕ್ ಡಯಾಬಿಟೀಸ್ ಅಥವಾ ಸಂಭಾವಿತ ರೋಗಿ ವಿಶೇಷ ಮಧುಮೇಹ ಅಂತ. ಯಾಕಂದರೆ ನನಗೆ ಗೊತ್ತು, ನನಗೆ ಇರುವ ಸಕ್ಕರೆ ಕಾಯಿಲೆ, ನನಗೆ ಬರುವಂಥ ಲಕ್ಷಣಗಳು ಈ ಪುಸ್ತಕಗಳು ಏನು ಹೇಳ್ತಾರೆ ಅದೇ ಥರ ಇರಬೇಕು ಅಂತ ಯಾವುದೇ ಥರ ಒಂದು ಕಟ್ಟುಪಾಡಿಲ್ಲ. ಒಂದು 20-30% ಪುಸ್ತಕದಲ್ಲಿ ಹೇಳಿದ ಥರನೇ ಇರುತ್ತೆ. 70% ನನಗೆ ಗೊತ್ತು ನನ್ನ ದೇಹದಲ್ಲಿ ಏನು ಮಾರ್ಪಾಡಾಗ್ತದೆ, ನಾನೇನು ಅನುಭವಿಸ್ತಾ ಇದ್ದೀನಿ ಅಂತ. ಇದರ ಒಂದು ಊಹೆ ಯಾವ ವೈದ್ಯನೂ ಮಾಡುವುದಕ್ಕಾಗೋದಿಲ್ಲ. ಆದ್ದರಿಂದ ಕೆಲವು ಸಾಮಾನ್ಯವಾದ ಒಂದು ಜೀವನ ಶೈಲಿಯನ್ನು ನಾವು ಅನುಸರಿಸಬೇಕು. ಅದ್ರ ಬಗ್ಗೆನೂ ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ವಿಡಿಯೋ ಮರೆಯಬೇಡಿ, ದಯವಿಟ್ಟು ಕೊನೆವರೆಗೂ ನೋಡಿ. ಯಾರೇ ಸಕ್ಕರೆ ಕಾಯಿಲೆಯಿಂದ ಬಳಲ್ತಾ ಇದ್ದರೆ ಒಂದು ಜ್ಞಾಪಕ ಇಟ್ಕೊಳ್ಳಿ, ಇದು ಗುಣಪಡಿಸುವಂಥ ರೋಗ ಅಲ್ಲ. ಆದರೆ ಒಂದು ಜ್ಞಾಪಕ ಇಟ್ಕೊಳ್ಳಿ, ಸಕ್ಕರೆ ಕಾಯಿಲೆ ಬಂದಿದೆ ಅಂದ ಮೇಲೆ ಅದನ್ನು ವಿರೋಧ ಕಟ್ಟಿಕೊಂಡ್ರೆ ತುಂಬ ಕಷ್ಟ. ನಾವು ಅದರ ಜೊತೆಯೇ ಜೀವನ ಮಾಡಬೇಕು. ಸಕ್ಕರೆ ಕಾಯಿಲೆಯನ್ನು ಶತ್ರುವನ್ನಾಗಿ ನೋಡಬೇಡಿ. ನಿಮಗೆ ಒಂದು ಸತಿ ಬಂದ ಮೇಲೆ ಅದನ್ನು ಮಿತ್ರವನ್ನಾಗಿ ನೋಡಿ. ನೀವು ಯಾವಾಗ ಶತ್ರುನ ಮಿತ್ರ ಮಾಡ್ಕೊಳ್ತೀರೋ ನಿಮಗೆ ಜೀವನದಲ್ಲಿ ಶತ್ರುನೇ ಇಲ್ಲ ಅಂದರೆ ನೀವು ನಿರ್ಭಯದಿಂದ ಇರ್ಬೋದು. ಅದಕ್ಕೋಸ್ಕರ ಯಾವುದು ಬೇಕು ಅದನ್ನು ಮಾಡಿ. ಆ ಸಕ್ಕರೆ ಕಾಯಿಲೆಗೆ ಯಾವುದು ಬೇಡ ಅದನ್ನು ಕೊಡಬೇಡಿ. ಈ ಒಂದು ವಿಡಿಯೋದಲ್ಲಿ ಕೆಲವು ತುಣುಕುಗಳನ್ನು ಹಾಕಿರ್ತೀನಿ. ಜೀವನ ಶೈಲಿಯನ್ನು ತುಂಬ ಸುಲಭವಾಗಿ ಬದಲಾಯಿಸಿಕೊಂಡರೆ ಹೇಗೆ ಸಕ್ಕರೆ ಕಾಯಿಲೆ ಇದ್ದರೂ ನೀವು ಕನಿಷ್ಠ 80 ವರ್ಷ ಅಥವಾ ನಿಮಗೆ ಅದೃಷ್ಟವಿದ್ದರೆ 100 ವರ್ಷ ತನಕ ಚೆನ್ನಾಗಿ ಬಾಳಬಹುದು ಅಂತ ಈ ಒಂದು ವಿಡಿಯೋದಲ್ಲಿ ನಾನು ಪ್ರಸ್ತುತಪಡಿಸ್ತೀನಿ. ಈ ಮಧುಮೇಹ ಅಂದರೆ ಗಂಡ ಹೆಂಡತಿಯ ನಡುವೆ ಇರುವ ಸಂಬಂಧ ಇದ್ದ ಹಾಗೆ. ಯಾಕೆಂದರೆ ಅವರು ಜಗಳವಾಡಿದರೇ ಸಂಸಾರ, ಸಂತೋಷವಾಗಿದ್ದರೂ ಸಂಸಾರ. ಜಗಳವಾಡಿ ಸಂತೋಷವಾಗಿರಬೇಕು, ಸಂತೋಷವಾಗಿದ್ದಾಗಲೂ ಜಗಳ ಮಾಡಬೇಕು. ಆದರೆ ಯಾವುದೇ ಕಾರಣಕ್ಕೂ ವಿಚ್ಛೇದನವಾಗಬಾರದು. ವಿಚ್ಛೇದನವಾದರೆ ಅಲ್ಲಿಗೆ ಆಗುವುದೇನು? ಅಡ್ಡ ಪರಿಣಾಮ. ಮರಿಬೇಡಿ. ಆದ್ದರಿಂದ ಒಂದು ಸತಿ ಕಟ್ಕೊಂಡ್ಬಿಟ್ಟ ಮೇಲೆ ಕಷ್ಟನೋ ಸುಖನೋ ಜೀವನ ಪರ್ಯಂತ ಬಾಳಲೇಬೇಕು. ವಿಚ್ಛೇದನ ಮಾಡಬಾರದು. ವಿಚ್ಛೇದನವಾದರೆ ಕಷ್ಟ ನಿಮಗೆ, ನೋಡುವವರಿಗೆ ನಾವೊಂದು ನೆಗೆಪಾಠ ಆಗ್ತೀವಿ. ಅದೇ ಥರ ರೋಗ ಬಂದುಬಿಟ್ಟ ಮೇಲೆ ನಾವು ರೋಗದ ಜೊತೆ ಮದುವೆ ಆದಂಗೆ ಅರ್ಥ. ಜೀವನ ಮಾಡಲೇಬೇಕು. ನೀವು ಇದನ್ನು ಸ್ವೀಕಾರ ಮಾಡಲೇಬೇಕು. ನಿಮಗೆ ಸಕ್ಕರೆ ಕಾಯಿಲೆ ಇದೆ ಅಂತ ಯಾವಾಗ ಗೊತ್ತಾಯಿತು ನೀವು ಆತ್ಮವಿಶ್ವಾಸವನ್ನು ಕುಗ್ಗಿಸಿಕೊಳ್ಬೇಡಿ.
ಸಕ್ಕರೆ ಕಾಯಿಲೆ ಇದ್ದೂ 80ರಿಂದ 100 ವರ್ಷ ಬದುಕಿರೋರು ಇದ್ದಾರೆ. ಈಗಿನ ಕಾಲಘಟ್ಟದಲ್ಲಿ ಸಕ್ಕರೆ ಕಾಯಿಲೆ ಇಲ್ಲ ಅಂತಂದರೆ ತುಂಬ ವಿಶೇಷ. ಸಕ್ಕರೆ ಕಾಯಿಲೆ ಇದೆ ಅಂದರೆ ತುಂಬ ಸಾಮಾನ್ಯ, ಎಲ್ಲರಿಗೂ ಇದೆ. ಆದರೆ ಒಂದು ಜ್ಞಾಪಕ ಇಟ್ಕೊಳ್ಳಿ, ಇಷ್ಟೆಲ್ಲ ನಾವು ಜೀವನದಲ್ಲಿ ಏನೇ ಸಾಧನೆ ಮಾಡಿ, ಎಷ್ಟೇ ಇನ್ಸ್ಟ್ರೂಮೆಂಟು, ಎಕ್ವಿಪ್ಮೆಂಟ್ಸು, ಯಾವುದೇ ಥರ ಚಿಕಿತ್ಸೆ ಬಂದರೂ ಒಂದು ಜ್ಞಾಪಕ ಇಟ್ಕೊಳ್ಳಿ, ಇವೆಲ್ಲ ಇಲ್ಲದೇನೂ ಯಾವುದೇ ಪ್ರಾಣಿಗೂ ಇದುವರೆಗೂ ಡಯಾಬಿಟಿಸ್ ಅನ್ನೋದು ಬಂದೇ ಇಲ್ಲ. ನಮ್ಮ ಥರ ಅದು ಆಹಾರ ಏನು ಫಾಲೋ ಮಾಡಲ್ಲ, ನಮ್ಮ ಥರ ಯಾವುದು ಔಷಧಿ ತಗೊಳ್ಳಲ್ಲ. ಆದ್ರೂ ಮನುಷ್ಯನಿಗೆ ಇರುವಂಥ ಈ ಒಂದು ಕಾಯಿಲೆಯ ಪ್ರಮಾಣಗಳು ಯಾವುದೇ ಪ್ರಾಣಿಗಳಿಗೂ ಇಲ್ಲ. ಅದೊಂದು ಜ್ಞಾಪಕ ಇಟ್ಕೊಳ್ಳಿ. ಅಂದರೆ ಮನುಷ್ಯನಿಗಿಂತ ಪ್ರಾಣಿ ಮತ್ತು ಸಸ್ಯಗಳೇ ಮೇಲು. ಹೌದಾ? ಒಪ್ಕೊಳ್ತೀರಾ? ಮುಂದಿನ ಬಾರಿ ಸಿಗೋ ತನಕ ಕಾಯ್ತಾ ಇರಿ. ಇನ್ನೂ ಒಂದು ಹೊಸ ವಿಷಯದೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಾನು ಇಲ್ಲಿಂದ ಹೊರಡ್ತೇನೆ. ನಿಮ್ಮ ಸಹಕಾರಕ್ಕೋಸ್ಕರ ಕಾಯ್ತಾ ಇರ್ತೀನಿ. ನಿಮ್ಮ ಒಂದು ಸಹಕಾರ ಹೀಗೆ ಇರಲಿ. ಹೆಚ್ಚು ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚು ನನಗೆ ಶೇರ್ ಮಾಡಿ ಮತ್ತು ನಿಮ್ಮ ಒಂದು ಪ್ರೋತ್ಸಾಹ ನನಗೆ ಇರಲಿ. ನಮಸ್ಕಾರ.